ಮಹಾಭಾರತದ 3ನೇ ಕಂತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿನತೆಯ 2ನೇ ಮೊಟ್ಟೆಯಿಂದ ಹುಟ್ಟಿದ ಮಗು ಯಾರು? ಮೊಟ್ಟೆ ಒಡೆದು ಬರುತ್ತಿದ್ದಂತೆಯೇ ಅದರ ಪ್ರಕಾಶವು 4 ದಿಕ್ಕಿಗೂ ಹರಡಿತು. ಅಲ್ಲದೆಯೇ ಅಗ್ನಿದೇವನಷ್ಟೇ ಪ್ರಕಾಶಮಾನವಾಗಿದ್ದ ಆ ಚೇತನದ ಕಣ್ಣುಗಳು ಕೆಂಪಾಗಿ ಮಿಂಚುತ್ತಿದ್ದವು. ಆ ಚೇತನವು ಬೇಕಾದ ರೂಪವನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿತ್ತು, ಅಂದರೆ ಕಾಮರೂಪನು. ಆ ಚೇತನವು ಬೇಕಾದಲ್ಲಿಗೆ ಹೋಗುವ ಶಕ್ತಿಯನ್ನು ಹೊಂದಿತ್ತು, ಅಂದರೆ ಕಾಮಗನು. ಅಲ್ಲದೆ ಆ ಚೇತನವು ತನಗೆ ಬೇಕಾದಾಗ ಅಪರಿಮಿತವಾದ ಶಕ್ತಿಯನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದಿದ್ದನು, ಅಂದರೆ ಕಾಮವೀರ್ಯನೂ ಸಹ ಆಗಿದ್ದನು ಗರುಡನು.